ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಈ ಒಂದು ಶಟ್ ಡೌನ್ ಬಟನ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾಕೆಂದ್ರೆ ನಮ್ಮ ಸಾಕಷ್ಟು ಸ್ಟೂಡೆಂಟ್ಸ್ಗಳಿಗೆ ಅರ್ಜೆನ್ಸಿಯಲ್ಲಿ ಶಟ್ ಡೌನ್ ಮಾಡೋದು ಕೆಲವೊಂದು ಸತಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈಸಿಯಾಗಿ ಒಂದು ಕ್ಲಿಕ್ಕಿಗೆ ನಾವು ನೇರವಾಗಿ ಶಟ್ ಡೌನ್ ಮಾಡ್ಬೋದು. ಸೊ ಅದನ್ನು ಮಾಡಬೇಕಾದ್ರೆ ನಾವು ಶಟ್ ಡೌನ್ ಅನ್ನುವಂಥ ಒಂದು ಕೀಯನ್ನ ನಮ್ಮ ಒಂದು ಡೆಸ್ಕ್ಟಾಪ್ ಮೇಲೆ ನಾವು ಕ್ರಿಯೇಟ್ ಮಾಡಿ ಇಡಬೇಕಾಗುತ್ತೆ. ಅಂದರೆ ಶಟ್ ಡೌನ್ ಅನ್ನುವಂಥ ಒಂದು ಬಟನ್ ನಾವು ಕ್ರಿಯೇಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಮೊದಲಿಗೆ ನಾವು ಮೌಸ್ನ ಬಲಬದಿ ಅಂದರೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಅಂತ ಆಪ್ಷನ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಬಂದು ನೇರವಾಗಿ ಇಲ್ಲಿ ಎರಡನೇ ಆಪ್ಷನ್ ಇಲ್ಲಿ ಶಾರ್ಟ್ಕಟ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲೇನು ಬರಿಬೇಕಪ್ಪ ಅಂದ್ರೆ ಅಂದರೆ SHUTDOWN ಶಟ್ ಡೌನ್ ಅಂತ ಬರೆದ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಒಂದು ಸ್ಪೇಸ್ ಕೊಟ್ಟು ಒಂದು ಹೈಪನ್ ಅನ್ನು ಹಾಕಿ ಎಸ್ ಅಂತ ಬರೀರಿ. ನೆಕ್ಸ್ಟ್ ಒಂದು ಸ್ಪೇಸ್ ಕೊಡಿ. ನೆಕ್ಸ್ಟ್ ಅಗೇನ್ ಹೈಪನ್ ಹಾಕಿ ಟಿ ಬರೆದು ಅಗೇನ್ ಒಂದು ಸ್ಪೇಸ್ ಕೊಟ್ಟು 2 ಟೈಮ್ಸ್ 0ನ ಬರೀ, ಅಂದರೆ 00ನ ಬರೆದು ಅಗೇನ್ ಸ್ಪೇಸ್ ಕೊಟ್ಟು ಹೈಪನ್ ಹಾಕಿ ನೆಕ್ಸ್ಟ್ ಎಫ್ ಅನ್ನ ಬರೀರಿ. ಸೊ ಇಷ್ಟು ಬರೆದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬ್ರೌಸ್ ಅಂತ ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇಲ್ಲಿ ಯಾವ್ದು ಬೇಕಾದ್ರೆ ಒಂದು ಐಕಾನ್ ಅನ್ನು ಅಥವಾ ಇಲ್ಲಿ ಚೂಸ್ ಮಾಡ್ಕೋಬೋದಾಗಿದೆ. ಒಂದು ವೇಳೆ ತಮ್ಗೆ ಯಾವುದೇ ರೀತಿಯ ಐಕಾನ್ಸ್ ಬೇಡ ಅಂದರೆ ಇದನ್ನು ಕ್ಲೋಸ್ ಮಾಡಿ ಅದು PC ಯಾವ ಐಕಾನ್ ಕೊಡುತ್ತೆ ಅದೇ ಇರಲಿ ಅನ್ನೋದಾದರೆ ಅದನ್ನು ಕ್ಲೋಸ್ ಮಾಡಿಬಿಡಿ. ಅದನ್ನು ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ಫಿನಿಶ್ ಅಂದ್ಬಿಡಿ. ಸೊ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಈ ಒಂದು ಶಾರ್ಟ್ಕಟ್ ಬಟನ್ ಓಪನ್ ಆಗುವಂಥದ್ದು. ಸೊ ಯಾವುದಕ್ಕೆ ಸಂಬಂಧಪಟ್ಟಂತೆ ಸೆಟ್ ಡೌನ್ ಮಾಡಲಿಕ್ಕೆ ಒಂದು ಶಾರ್ಟ್ಕಟ್ ಬಟನ್ ಓಪನ್ ಆಗ್ತದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಶೋ ಆಗ್ತಿದ್ದಾರೆ. ಸೊ ದಿಸ್ ಇಸ್ ದ ಶಟ್ ಡೌನ್ ಬಟನ್ ಟು ಶಟ್ ಡೌನ್ PC ಇನ್ ಶಾರ್ಟ್ಕಟ್ ವೇ ಅಂತ ಹೇಳ್ಬೋದಾಗಿದೆ. ಸೊ ಐ ಹೋಪ್ ದಿಸ್ ವಿಡಿಯೋ ಆಲ್ಸೋ ಹೆಲ್ಪ್ಫುಲ್ ಫಾರ್ ಯು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು.